ನಮಸ್ಕಾರ ಸ್ನೇಹಿತರ, ಕೆಇಎ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಕೆಇಎ ಕಡೆಯಿಂದ ಲೇಟೆಸ್ಟ್ ಆಗಿ ಇವತ್ತು 2 ಅಪ್ಡೇಟ್ ಆದ್ರೆ ಬಂದಿದೆ. ವಿದ್ಯಾರ್ಥಿಗಳಿಗೆ ಬಂದಿರುವಂತಹ 2 ಅಪ್ಡೇಟ್ ಏನಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಮತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ಕನ್ಫರ್ಮ್ ಮಾಡ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮುಖಾಂತರ ತಿಳಿಸ್ತಿರ್ತಾರೆ ಏನಂತ ಅಂದ್ರೆ ಕೆಸಿಇಟಿದು ನೀಟ್ ಏನಾದ್ರು ಸಪರೇಟ್ ಕೌನ್ಸಿಲಿಂಗ್ ಏನಾದ್ರು ಮಾಡ್ತಾರ ಅಂತ. ನೋಡಿ, ಇದ್ರ ಬಗ್ಗೆ ಕೆಇಎ ಡೈರೆಕ್ಟರ್ ಆದ ಪ್ರಸನ್ನ ಎಚ್ ಅವರು ಈಗಾಗಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೆಸಿಇಟಿದು ಮತ್ತೆ ನೀಟ್ದು ಕಂಬೈನ್ಡ್ ಕೌನ್ಸಿಲಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ. ಸಪರೇಟ್ ಆಗಿ ಕೌನ್ಸಿಲಿಂಗ್ ಇರಲ್ಲ, ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಅವ್ರು ಆಲ್ರೆಡಿ ಒಂದು ಮಾಹಿತಿ ಆದ್ರೆ ಕೊಟ್ಟಿದ್ದಾರೆ. ನೋಡಿ, ಈಗ ಕೆಇಎ ಕಡೆಯಿಂದ ಬಂದಿರುವಂತಹ ಒಂದು 2 ಅಪ್ಡೇಟ್ಸ್ ಏನು ಅಂತ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಕೆಇಎ ಕಡೆಯಿಂದ ಇವತ್ತು ಬಂದಿರುವಂತದ್ದು. ನೋಡಿ, ಇಲ್ಲಿ ಪ್ರವೇಶಕ್ಕೆ ಪ್ರವೇಶಲ್ಲಿ ಯುಜಿಸಿಟಿ 2024. ನೋಡಿ, ಇಲ್ಲಿ ಯುಜಿಸಿಟಿ 2024 ಇಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ನೋಟಿಫಿಕೇಶನ್ ಆದ್ರೆ ಕೊಟ್ಟಿದ್ದಾರೆ. ಯುಜಿಸಿಟಿದು ನಾಟದೊಂದು ನೋಟಿಫಿಕೇಶನ್ ಆದ್ರೆ ಕೊಟ್ಟಿದ್ದಾರೆ. ಇಲ್ಲಿ ಏನೊಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ತೋರಿಸ್ತೀನಿ. ನೋಡಿ, ಇಲ್ಲಿ ಇದು ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳಿಗೆ ಆರ್ಕಿಟೆಕ್ಚರ್ ಕೋರ್ಸ್ಗೆ ಪ್ರವೇಶಕ್ಕೆ ಅನ್ವಯಿಸುವಂತೆ ಒಂದು ನೋಟಿಫಿಕೇಶನ್ ಆದ್ರೆ ಬಂದಿರುವಂತದ್ದು. ನೋಡಿ, ನಿಮ್ಗೆ ಎಲ್ಲರಿಗೂ ಒಂದು ಅಪ್ಡೇಟ್ ಏನಪ್ಪಾ ಅವ್ರು ಕೊಟ್ಟಿರುವಂತದ್ದಂದ್ರೆ, ನೀವು ಈಗ PUC ಅಲ್ಲಿ ಯಾರ್ದು 45% ಮಾರ್ಕ್ಸ್ ಇರುತ್ತೋ ಅಂತ ಒಂದು ವಿದ್ಯಾರ್ಥಿಗಳು ಕೂಡ ಆರ್ಕಿಟೆಕ್ಚರ್ ಕೋರ್ಸಸ್ಗೆ ಒಂದು ಕೌನ್ಸಿಲಿಂಗ್ ಅಟೆಂಡ್ ಆಗ್ಬಹುದು ಅನ್ನುವಂಥದ್ದಾದ್ರೆ ಮಾಹಿತಿ ಆದ್ರೆ ಕೊಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಶನ್ ನೋಡ್ತಾ ಹೋಗೋಣ. ನೋಡಿ, ಸೆಕೆಂಡ್ PU 12ನೇ ತರಗತಿಯ ಅರ್ಹತಾ ಅಂಕಗಳನ್ನು ಕಡಿಮೆಗೊಳಿಸಿದೆ. ನಾಟ 2024 ಸ್ಕೋರ್ ಕಾರ್ಡ್ ಸಲ್ಲಿಕೆ, ಹೊಸದಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆ. ನೋಡಿ, ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನಂದ್ರೆ, ಇಲ್ಲಿ ನಾಟ 2024 ಸ್ಕೋರ್ ಕಾರ್ಡ್ ಸಲ್ಲಿಕೆ ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳು ದಿನಾಂಕ 8/7/2024 ನಾಟ 2024 ಅರ್ಹತೆಯನ್ನು ಪಡೆದಿರುವ ಆದರೆ ಪ್ರಾಧಿಕಾರಕ್ಕೆ ನಾಟ ಸ್ಕೋರ್ ಕಾರ್ಡ್ ಅನ್ನು ಸಲ್ಲಿಸದೇ ಇರುವಂತಹ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ದಿನಾಂಕ 15/7/2024 ನಾಟ ಸ್ಕೋರ್ ಕಾರ್ಡ್ ಯುಜಿಸಿಟಿ 2024 ಅರ್ಜಿ ಪ್ರವೇಶ ಪತ್ರಗಳನ್ನು ಸಲ್ಲಿಸಬಹುದು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಹೊಸದಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಕುರಿತು ಒಂದು ಹೇಳಿದ್ದಾರೆ. ಆರ್ಕಿಟೆಕ್ಚರ್ ಕೋರ್ಸ್ಗೆ ನಾಟ 2024 ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವ ಆದರೆ ಯುಜಿಸಿಟಿ 2024 ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸದೇ ಇರುವಂತಹ ಅಭ್ಯರ್ಥಿಗಳು 11/7/2024 ಬೆಳಗ್ಗೆ 11ರಿಂದ 13/7/2024 ಬೆಳಗ್ಗೆ 11 ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ 13/7/2024 ಮಧ್ಯಾಹ್ನ 2 ಶುಲ್ಕವನ್ನು ಪಾವತಿಸಲಾದರೆ ಇಲ್ಲಿ ಸೂಚಿಸಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಆರ್ಕಿಟೆಕ್ಚರ್ ಕೋರ್ಸ್ಗೆ ಪ್ರವೇಶ ಪಡೆಯಲು ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ದಿನಾಂಕ 11/7/2024 ಬೆಳಗ್ಗೆಯಿಂದ ನಿಮ್ಗೆ 13ನೇ ತಾರೀಕುವರೆಗೂ ಟೈಮ್ ಇರುತ್ತೆ. 13ನೇ ತಾರೀಕು ಬೆಳಗ್ಗೆ 10 ಗಂಟೆ ಒಳಗಡೆ ಆನ್ಲೈನ್ ಮೂಲಕ ಆದ್ರೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಮತ್ತೆ 13/7/2024 ಮಧ್ಯಾಹ್ನ 2 ಶುಲ್ಕವನ್ನು ಪಾವತಿಸಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ 2 ಗಂಟೆ ಒಳಗಡೆ 13ನೇ ತಾರೀಕು ಒಂದು ಫೀಸ್ ಆದ್ರೆ ಕಟ್ಟಬೇಕು ಅಂತ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಆದ್ರೆ ಸಿಕ್ತ ಅನ್ಕೊಳ್ತೀನಿ. ಇಲ್ಲಿ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ, ಈಗ 45% ಒಂದು PUC ಅಲ್ಲಿ ಮಾಡಿಸಿದ್ರು ಕೂಡ ಏನಾಗುತ್ತೆ ಅಂದ್ರೆ ಒಂದು ಆರ್ಕಿಟೆಕ್ಚರ್ ಕೋರ್ಸ್ಗೆ ಅಟೆಂಡ್ ಆಗ್ಬಹುದು, ಕೌನ್ಸಿಲಿಂಗ್ ಗೆ ಅಟೆಂಡ್ ಆಗ್ಬಹುದು ಅನ್ನುವಂಥದ್ದಾದ್ರೆ ಕೊಟ್ಟಿದ್ದಾರೆ. ನೋಡಿ, ಇದು ಮೊದಲನೇ ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನೊಂದು ಅಪ್ಡೇಟ್ ನಾಟ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿದೊಂದು ಲಿಂಕ್ ಕೂಡ ಕೊಟ್ಟಿದ್ದಾರೆ. ಓಕೆನಾ? ನೋಡಿ, ಇಲ್ಲಿ ನಾಟ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಇದು ಕೂಡ ಇವತ್ತೇ ಬಂದಿರುವಂತದ್ದು. ನೋಡಿ ಗೈಸ್, ಸದ್ಯಕ್ಕೆ ಇದು ಬಂದಿರುವಂತಹ ಅಪ್ಡೇಟ್ಸ್ 2 ಅಪ್ಡೇಟ್ಸ್ ನಿಮ್ಗೆ ಬಂದಿರುವಂತದ್ದು. ಇನ್ನು ಕೌನ್ಸಿಲಿಂಗ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ಇನ್ನೂ ಅಪ್ಡೇಟ್ಸ್ ಕೊಟ್ಟಿಲ್ಲ. ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಅಪ್ಡೇಟ್ಸ್ ಕೊಟ್ಟು ಕೂಡಲೇ ತಿಳಿಸ್ಕೊಡ್ತೀವಿ. ಇದು ಸದ್ಯಕ್ಕೆ ಅಪ್ಡೇಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.